ತಾರಾ ತ್ವಂ ಸುಗತಾಗಮೇ ಭಗವತಿ ಗೌರೀತಿ ಶೈವಾಗಮೇ ವಜ್ರಾ ಕೌಲಿಕ ಶಾಸನೆ ಜಿನಮತೆ ಪದ್ಮಾವತಿ ವಿಶ್ರುತ ಗಾಯತ್ರಿ ಶ್ರುತಿಶಾಲಿನಾಂ ಪ್ರಕೃತಿಯುಕ್ತಾಸೆ ಸಾಂಖ್ಯಾಗಮೇ ಮಾತರ್ಭಾರತಿ ಕಿಂ ಪ್ರಭೂತ ಭಣಿತೈಃ ವ್ಯಾಪ್ತಂ ಸಮಸ್ತಂ ತ್ವಯಾ ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಅರ್ಜುನ ಕೃಷ್ಣನ ಎದುರುಗಡೆ ತನ್ನ ದುಃಖವನ್ನೆಲ್ಲ ತೋಡ್ಕೊಂಡ. ನಾನು ಈ ಯುದ್ಧವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ಯುದ್ಧವನ್ನು ಮಾಡಿ ನನ್ನ ಬಂಧುಗಳನ್ನು ಕೊಂದು ಆ ಬಳಿಕ ಆ ಸಿಂಹಾಸನವನ್ನು ಏರಿ ಸುಖಿಸುವುದಕ್ಕಿಂತ ಭಿಕ್ಷೆ ಬೇಡುವುದೇ ಲೇಸು, ಇದು ಪಾಪಕರ, ಮತ್ತೆ ನಾವು ಗೆಲ್ಲುತ್ತೀವೋ ಇಲ್ಲೋ ಅಂತನ್ನೋದು ನಿಶ್ಚಿತ ಇಲ್ಲ ಅಂತನೂ ತನ್ನ ಸಂಕಟವನ್ನೆಲ್ಲ ಹೇಳ್ಕೊಂಡ. ಆಗ ಕೃಷ್ಣ ಅವನಿಗೆ ಬೋಧನೆ ಮಾಡಲಿಕ್ಕೆ ತೊಡಗಿದ. ಈ ಜಗತ್ತಿನಲ್ಲಿ ಬುದ್ಧಿವಂತರು ಅನ್ನೋರು, ಪಂಡಿತರು ಅನ್ನೋರು ಇಂಥ ವಿಷಯಗಳ ಬಗ್ಗೆ, ನೀನು ಯಾವ ವಿಷಯಗಳ ಬಗ್ಗೆ ದುಃಖ ಪಡ್ತಾ ಇದ್ದಿ, ಇಂಥ ವಿಷಯಗಳ ಬಗ್ಗೆ ಅವರು ಯಾರು ದುಃಖ ಪಡೋದಿಲ್ಲ. ಬದುಕಿದ್ದವ್ರ ಬಗ್ಗೆ ಯಾರು ದುಃಖ ಪಡ್ತಾರೇನು? ಬದುಕಿದ್ದವ್ರನ್ನ ನೋಡಿ ಸಂತೋಷನೇ ಪಡ್ತಾರೆ. ಇವ್ರು ಯಾಕಾದ್ರೂ ಬದುಕಿದ್ದಾರೋ, ಯಾವಾಗ ಸಾಯ್ತಾರೋ ಅಂತ ಸಾಮಾನ್ಯವಾಗಿ ಯಾರ ಬಗ್ಗೆನೂ ಯಾರು ದುಃಖ ಪಡೋದಿಲ್ಲ. ಬದುಕಿರುವವ್ರ ಬಗ್ಗೆ ಹೇಗೆ ಯಾರು ದುಃಖ ಪಡೋದಿಲ್ಲ, ಹಾಗೆ ಸಾಯುವವ್ರ ಬಗ್ಗೆನೂ ಕೂಡ ಜ್ಞಾನಿಗಳಾದವರು ದುಃಖ ಪಡೋದಿಲ್ಲ, ಅಜ್ಞಾನಿಗಳಾದವರು ದುಃಖ ಪಡ್ತಾರೆ. ನೀನು ಆ ಅಜ್ಞಾನಿಗಳ ಸಾಲಿಗೆ ಸೇರಬೇಡ, ಪಂಡಿತನಾಗು, ನಿಜವಾದ ಅರ್ಥದಲ್ಲಿ ಪಂಡಿತನಾಗು. ಪಂಡ ಅಂದ್ರೆ ಜ್ಞಾನ, ಯಾವುದು ನಿತ್ಯ, ಯಾವುದು ಅನಿತ್ಯ, ಮತ್ತು ಯಾವುದು ಸ್ಥಿರ, ಯಾವುದು ಸ್ಥಿರ ಅಲ್ಲ, ಯಾವುದು ಕೆಟ್ಟದು, ಯಾವುದು ಒಳ್ಳೆಯದು, ಇದರ ನಡುವಿನ ವ್ಯತ್ಯಾಸವನ್ನು, ವಿವೇಕವನ್ನು ಯಾರು ತಿಳಿತಾರಲ್ಲ ಅವರನ್ನು ಪಂಡಿತರು ಅಂತ. ಪಂಡಿತರು ಇವ್ರ ಬಗ್ಗೆ ದುಃಖ ಪಡೋದಿಲ್ಲ. ಬದುಕಿದ್ದವ್ರ ಬಗ್ಗೆ ಹೇಗೆ ದುಃಖ ಪಡೋದಿಲ್ಲ, ಹಾಗೆ ಸತ್ತವ್ರ ಬಗ್ಗೆನೂ ದುಃಖ ಪಡೋದಿಲ್ಲ. ಯಾಕೆಂದ್ರೆ ಬದುಕು ಮತ್ತು ಸಾವು ಅಂತನ್ನೋದು ಅವರಿಗೆ ಸಮಾನ. ಮನುಷ್ಯ ತೀರಾ ಸಂಕುಚಿತ ದೃಷ್ಟಿಯವನಾಗಿರ್ತಾನೆ. ಸಂಕುಚಿತ ದೃಷ್ಟಿಯವನಾಗಿದ್ದ ಕಾರಣದಿಂದಾಗಿ ಅವನಿಗೆ ಬದುಕು ಅಂತಂದ್ರೆ ಬಹಳ ಬಹಳ ಬೆಲೆ ಬಾಳುವಂಥದ್ದೇನೋ, ಈ ಬದುಕಿನಲ್ಲಿ ನಾನೇನೋ ದೊಡ್ಡ ಸಾಧನೆ ಮಾಡಬೇಕೇನೋ, ಆದ್ರಿಂದ ಸಾಯ್ತೀನಿ ಅಂತಂದ್ರೆ ಅದೊಂದು ದೊಡ್ಡ ದುಃಖದ ಸಂಗತಿ ಆಗ್ತದೆ ಅವನಿಗೆ. ತಾನೇ ಸಾಯ್ತೀನಿ ಅಂದ್ರೆ ಅದು ಭಯ ಆಗ್ತದೆ, ತನ್ನವರು ಸಾಯ್ತಾರೆ ಅಂದ್ರೆ ಅದು ದೊಡ್ಡ ಭಯ ಆಗ್ತದೆ. ಆದ್ರೆ ವಾಸ್ತವಿಕವಾಗಿ ಸಾವು ಬದುಕು ಅಂತನ್ನೋದು ಬಹಳ ಸಹಜವಾದದ್ದು ಅಂತ ಆಲೋಚನೆ ಮಾಡಿದ್ರೆ ಇದು ಯಾವ ದುಃಖನೂ ಕೂಡ ಆಗೋದಿಲ್ಲ. ಮುಂದಿನ ಶ್ಲೋಕ ಭಗವದ್ಗೀತೆ 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಹೇಳ್ತಾನೆ, ನತ್ವೇವಾಹಂ ಜಾತು ನಾಸಂ ನತ್ವಂ ನೇವೇ ಜನಾಧಿಪಾಹ ನಚೈವನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಇಷ್ಟು ಜನ ಇಲ್ಲಿ ರಾಜರಿದ್ದಾರೆ, ಮತ್ತೆ ನಾನಿದ್ದೇನೆ, ನೀನಿದ್ದಿ. ನಾವೆಲ್ಲ ಹಿಂದೆ ಇರಲಿಲ್ಲ ಅಂತಲ್ಲ, ಹಿಂದೆಯೂ ನಾವಿದ್ದೆವು, ನಾವು ಮುಂದೆಯೂ ಇರ್ತೇವೆ, ಈಗಂತೂ ಇದ್ದೇ ಇದ್ದೇವೆ. ಮತ್ತೆ ಹಾಗಾದ್ರೆ ಈ ಯಾರ ಬಗ್ಗೆ ದುಃಖ ಪಡ್ತೀವಿ? ಈ ನಮ್ಗೆ ಕಾಣೋದು, ನಮಗೆ ನಾವು ಅಂದ್ರೆ ಏನು? ನಮ್ಮ ಬಗ್ಗೆ ಯಾರು ಪ್ರಶ್ನೆ ಮಾಡಿದ್ರೆ, ನೀವು ಯಾರು ಅಂತ ಪ್ರಶ್ನೆ ಮಾಡಿದ್ರೆ, ನಾವು ಇಂಥವ್ರ ಮಗ, ಇಂಥ ಹುದ್ದೆಯಲ್ಲಿದ್ದೇವೆ ಅಂತ ನಮ್ಮ ಬಗ್ಗೆ ನಾವು ಪರಿಚಯ ಕೊಟ್ಕೋತೀವಿ, ಒಂದು ಸಂಬಂಧ. ಇನ್ನೂ ಹೆಚ್ಚಾಗಿ ಮತ್ತೆ ನಾವು ಯಾವ ದೇಶದವರು, ಯಾವ ಜನವರ್ಗ, ಹೀಗೆಲ್ಲ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿರ್ತೇವೆ. ಕನ್ನಡಿ ಎದುರಿಗೆ ನಾವು ನಿಂತ್ಕೊಂಡು ನೋಡಿದ್ರು, ಕನ್ನಡಿ ಎದುರು ನಿಂತ್ಕೊಂಡು ನೋಡೋದು ಅಂತ ಅನ್ನೋದು ಒಂದು ಸೈಕೋಥೆರಪಿ ಮನುಷ್ಯ ಮಾಡ್ಕೊಳ್ಳೋದು. ವಾಸ್ತವಿಕವಾಗಿ ನಾನು ಅಂದ್ರೆ ಯಾರು, ಇದನ್ನ ಪ್ರತಿಯೊಬ್ಬರು ಆಲೋಚನೆ ಮಾಡೋದು. ನಾನು ಅಂದ್ರೆ ಈಗೆಲ್ಲ ನಮಗ್ ಗೊತ್ತಿರುವಂತೆ ನಮ್ಮ ದೇಹ ಒಂದೇ. ದೇಹಕ್ಕಿಂತ ಹೊರತಾಗಿ ನಮ್ಮ ಆತ್ಮ ಯಾರಿಗೆ ಕಣ್ಣಿಗೆ ಕಾಣಿಸ್ತದೆ? ಆತ್ಮ ಯಾವುದೋ ಜ್ಯೋತಿ ರೂಪದಲ್ಲಿ ಇರಲಿ, ಮತ್ತೆ ಯಾವುದೇ ರೂಪದಲ್ಲಿ ಇರಲಿ, ನಮ್ಮ ಆತ್ಮ ಅಂದ್ರೆ ನಾವೇ, ಬೇರೆ ಏನಲ್ಲ. ಹಾಗೆ ನಮಗೀಗ ಕಣ್ಣಿಗೆ ಕಾಣಿಸ್ತಿರುವುದೇನು? ಹೊರಗಿನ ದೇಹ ಮಾತ್ರ, ಒಳಗಿನ ಆತ್ಮ ನಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ. ನನಗೆ ನಾನೇ ಕಾಣ್ತಿಲ್ಲ ಅಂದ್ಮೇಲೆ ನನಗೆ ನೀವು ಕಾಣೋದು ಯಾವಾಗ? ನಿಮ್ಮನ್ನು ನಾ ಎಲ್ಲಿ ನೋಡಿದ್ದೇನೆ? ನಿಮ್ಮ ಹೊರಗಿನ ದೇಹವನ್ನು ನೋಡಿದ್ದೇನೆ, ಅವ್ರನ್ನ ನೋಡಿದ್ದೀನಿ, ಅವ್ರನ್ನ ನೋಡಿದ್ದೇನೆ. ಹಾಗಾಗಿ ನಿಮ್ಮ ಪರಿಚಯ ನನಗಿಲ್ಲ, ಅವ್ರ ಪರಿಚಯನೂ ನನಗಿಲ್ಲ. ಹಾಗೇನೆ ನಿಮ್ಗೆ ಯಾರಿಗೂ ನನ್ನ ಪರಿಚಯನೂ ಇಲ್ಲ, ಹೊರಗಿನ ದೇಹದ ಪರಿಚಯ ಮಾತ್ರ. ಈ ದೇಹ ನಾಶ ಆಗ್ತದೆ ಅಂತ ನೀವು ದುಃಖ ಪಡ್ತೀಯೋ, ಅಥವಾ ಆತ್ಮ ನಾಶ ಆಗ್ತದೆ ಅಂತ ದುಃಖ ಪಡ್ತೀಯೋ? ವಾಸ್ತವಿಕವಾಗಿ ದೇಹ ಆತ್ಮ ಅಂತ ಎರಡು ಸಂಗತಿ ಇದೆ ಅಂತ ತಿಳ್ಕೊ.
ಅಂತಾನೆ ಕೃಷ್ಣ ಅರ್ಜುನನಿಗೆ. ಈ ಇದರೊಳಗೆ ಜೀವ ಅಂತ ಒಂದಿದೆ. ಆ ಜೀವಕ್ಕೆ ಯಾವತ್ತೂ ನಾಶ ಇಲ್ಲ. ಜೀವ ಹಿಂದೆನೂ ಇತ್ತು, ಈಗಲೂ ಇರ್ತದೆ, ಮುಂದೂ ಇರ್ತದೆ. ಹಾಗಾದ್ರೆ ದುಃಖ ಯಾತಕ್ಕೆ ಪಡ್ತೀವಿ? ಇವರೆಲ್ಲ ಹಿಂದೆ ಇದ್ರಲ್ಲಿ, ಇದೇ ರಾಜರೆಲ್ಲ ಹಿಂದೂ ಇದ್ದೇ ಇದ್ರು, ಮುಂದೂ ಇದ್ದೇ ಇರ್ತಾರೆ. ಇನ್ನು ದೇಹ ಹೋಗ್ತದಲ್ಲ ಅಂತ ದುಃಖ ಪಡೋದಾದ್ರೆ, ದೇಹ ಹೋಯಿತು, ದೇಹ ನಾಶ ಆಯಿತು ಅಂತ ದುಃಖ ಪಡೋದೇನಿದೆ, ಇದು ತೀರಾ ಅವಿವೇಕ ಮತ್ತೆ ಸಂಕುಚಿತ ಮನೋಭಾವ. ಯಾಕೆಂದ್ರೆ ಇದು ಮುಂದೆ ನಾವು ನೋಡುವ ಶ್ಲೋಕ ಬಹಳ ಮಹತ್ವದ್ದು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ನಮಗೊಂದು ಮಗು ಹುಟ್ಟಿತು, ಅಥವಾ ನಮ್ಮ ಸಂಬಂಧಿಕರಲ್ಲಿ ನಮ್ಗೆ ಯಾರೋ ಪರಿಚಿತರಲ್ಲಿ ಮಗು ಹುಟ್ಟಿತು. ಆ ಮಗು ಹುಟ್ಟಿದ ಕೂಡಲೇ ಅದು ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಆ ಹಾಲುಗಲ್ಲದ ಹಸುಳೆ ಅದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಆ ಮಗು ಬೆಳೆದು ದೊಡ್ಡದಾಗ್ತಾ ಹೋಗ್ತದಲ್ಲ, ತೊಟ್ಟಿಲಲ್ಲಿ ಮಲ್ಕೊಂಡಿರ್ತದೆ, ಅದು ನಡಿಲಿಕ್ಕೆ ಅಂಬೆಗಾಲಿಟ್ಟು ನಡಿಲಿಕ್ಕೆ ಪ್ರಾರಂಭ ಆಗ್ತದೆ, ಮುಂದೆ ಎದ್ದು ಓಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ, ಅದು ಬಾಲಕ ಆಗ್ತದೆ, ಯುವಕ ಆಗ್ತದೆ, ಮದುವೆ ಮಾಡ್ಕೊಳ್ಳೋ ವಯಸ್ಸನ್ನು ತಲುಪ್ತದೆ, ಮುಂದೆ ಮಧ್ಯ ವಯಸ್ಸು, ಹೀಗೆಲ್ಲ ಮುಂದೆ ಹೋಗ್ತಾ ಹೋಗ್ತದಲ್ಲ. ನನ್ನ ಮಗು ದೊಡ್ಡದಾಯ್ತು, ಅದು ಬಾಲಕ ಆಯ್ತು, ಅದು ಯುವಕ ಆಯ್ತು ಅಂತ ಯಾರು ತಂದೆ ತಾಯಿ ಅಳ್ತಾರೆ? ಆಗದೆ ಇದ್ರೂ ಅಳ್ತಾರೆ. ನನ್ನ ಮಗು 1 ವರ್ಷ ಆಯ್ತು, ಹಂಗ 5-6 ತಿಂಗಳಾಯ್ತು ತೊಟ್ಟಿಲೊಳಗಿದೆ ಅಂದ್ರೆ ಸಂತೋಷದ ವಿಷಯ. ಅದು ತೊಟ್ಟಿಲನ್ನು ಬಿಟ್ಟು ಅಂಬೆಗಾಲು ಇಡ್ಲಿಕ್ಕೆ ಕಲಿದೆ ಹೋದ್ರೆ, ನಡಿಲಿಕ್ಕೆ ಕಲಿದೆ ಹೋದ್ರೆ, ಏನೋ ನನ್ನ ಮಗುವಿಗೆ ಏನೋ ಸಮಸ್ಯೆ ಇರಬೇಕು ಅಂತ ವೈದ್ಯರ ಹತ್ರ ಹೋಗ್ತದೆ. ಹಾಗಾದ್ರೆ ನನ್ನ ಮಗು ಆ ತೊಟ್ಟಿಲೊಳಗೆ ಇರ್ಲಿಕ್ಕೆ ಹುಟ್ಟಿದ್ದಲ್ಲ. ಅದು ಆ ತೊಟ್ಟಿಲೊಳಗೆ ಇರಬೇಕಾದ್ರೆ ನಮ್ಗೆ ಅಪೇಕ್ಷಿತನೂ ಅಲ್ಲ. ಅದು ಹೊರಗೆ ಬರಬೇಕು, ನಡಿಬೇಕು, ಅದು ಬಾಲಕ ಆಗಬೇಕು, ಯುವಕ ಆಗಬೇಕು. ನಾಳೆ ಅದು ಮದುವೆ ಮಾಡ್ಕೋಬೇಕು, ಮಕ್ಕಳನ್ನ ಪಡಿಬೇಕು, ಮೊಮ್ಮಕ್ಕಳನ್ನ ಪಡಿಬೇಕು. ಅಷ್ಟರವರೆಗೆ ನಾನು ಇದ್ರೆ ಸರಿ, ಇಲ್ಲೇ ಇದ್ರೂ ಆಯ್ತು. ಅಂತೂ ಅದೆಲ್ಲ ದಾಟಬೇಕದ. ಅದು ದಾಟದೆ ಹೋದ್ರೇನೆ ನಮ್ಗೆ ದುಃಖ. ಹಾಗಾದ್ರೆ ಒಬ್ಬ ವ್ಯಕ್ತಿ ಹಾಲುಗಲ್ಲದ ಹಸುಳಿಯಾಗಿದ್ದವನು ಬಾಲಕನಾಗಿ, ಆಮೇಲೆ ಅವನು ಯುವಕನಾಗಿ, ಪ್ರೌಢ ವಯಸ್ಕನಾಗಿ ಮುಂದುವರಿಯೋದನ್ನು ನಾವು ನೋಡಿ ಸಂತೋಷ ಪಡ್ತೇವೆ. ಇದೊಂದು ದೇಹ. ಒಳಗಿರೋ ಆತ್ಮ ಒಂದೇ. ಅದು ಬಾಲಕನಾಗಿದ್ದಾಗೂ ಅದೇ ಜೀವ, ಹಾಲುಗಲ್ಲದ ಹಸುಳಿಯಾಗಿದ್ದಾಗಲೂ ಅದೇ ಜೀವ, ಬಾಲಕ ಆಗಿದ್ದಾಗೂ ಅದೇ ಜೀವ, ಯುವಕ ಆಗಿದ್ದಾಗಲೂ ಅದೇ ಜೀವ. ಜೀವ ಅದೇ ಇತ್ತು, ದೇಹ ಮಾತ್ರ ಬದಲಾವಣೆ ಹೊಂದ್ತಾ ಹೋಯ್ತು. ಆ ದೇಹ ಬದಲಾವಣೆ ಹೊಂದ್ತಾ ಹೋದಾಗ ಅದನ್ನ ನೋಡಿ ಯಾರಾದ್ರು ದುಃಖ ಪಟ್ರ? ನೀವು ದುಃಖ ಪಡ್ತೀರಾ? ನಾವಿದನ್ನ, ಈ ಪ್ರಶ್ನವನ್ನು ನಮ್ಗೆ ನಾವೇ ಕೇಳ್ಕೋಬೇಕು. ಹಾಗಾದ್ರೆ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನಾವು ದುಃಖ ಪಡೋದಿಲ್ಲ ಅಂತ ಆದ್ಮೇಲೆ ಸಾವಿನ ಬಗ್ಗೆ ಆದ್ರೂ ಯಾಕೆ ದುಃಖ ಪಡಬೇಕು? ಸಾವು ಅಂದ್ರೆ ಹಾಗಾದ್ರೆ ಏನು ವಾಸ್ತವಿಕವಾಗಿ? ಸಾವು ಅಂದ್ರೆ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಪಡೆಯುವುದಷ್ಟೇ. ಈಗ ನಮ್ ದೇಹ ಇದೆಯಲ್ಲ, ನಾವು ಹಾಲುಗಲ್ಲದ ಹಸುಳೆ ನಾವು ಆಗಿದ್ದೆವು. ಈಗ ನಮಗೂ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಹಿಂದೆ ನಾವು ಚಿಕ್ಕ ಮಕ್ಕಳಾಗಿದ್ವಲ್ಲ, ತೊಟ್ಟಿಲಲ್ಲೇ ಬಿದ್ದು ಮಕ್ಕಳಾಗಿದ್ವಿ, ಮುಂದೆ ನಡಿಲಿಕ್ಕೆ ಪ್ರಾರಂಭ ಮಾಡಿದೆವು, ಯುವಕರಾದೆವು, ಮದುವೆ ಮಾಡ್ಕೊಂಡೆವು. ನಮಗೂ ಇತ್ತಲ್ಲ, ನಾವು ಹಾಲುಗಲ್ಲದ ಹಸುಳೆ ಆಗಿದ್ದಾಗ ಇದ್ದ ದೇಹ ಈಗಿದೆಯೇನು? ವಾಸ್ತವಿಕವಾಗಿ ದೇಹ ಬದಲಾವಣೆ ಹೊಂದಿದೆಯಲ್ಲ. ಆವತ್ತಿನ ದೇಹ ಈಗಿಲ್ಲ. ನಮಗೆ ಒಂದು ತಂದೆ ತಾಯಂದ್ರ ಮೂಲಕ ಈ ದೇಹ ಬಂದಿರೋದ್ರಿಂದ, ಅದ್ರದ್ದೊಂದು ಅವ್ರದ್ದು ಜೀನ್ಸ್ ಒಂದು ಈ ಶರೀರದೊಳಗೆ ಇರೋದ್ರಿಂದ, ನಾವು ಚಿಕ್ಕವರಿದ್ದಾಗ ಏನು ಹೋಲಿಕೆ ಇತ್ತು, ಆ ಹೋಲಿಕೆ ಒಂದು ಸ್ವಲ್ಪ ಇರ್ತದೆ. ಅದು ಎಲ್ಲರಿಗೂ ಇರ್ತದಂತಿಲ್ಲ. ಈಗ ನಮಗೆ 50-60 ವಯಸ್ಸು ದಾಟಿದವರಿಗೆ ನಾವು ಚಿಕ್ಕವರಿದ್ದಾಗಿನ ಒಂದು ಚಿತ್ರವನ್ನ ಯಾರಿಗಾದ್ರು ತೋರಿಸಿದ್ರೆ ಅವ್ರಿಗೆ ಗೊತ್ತಾಗ್ತದನು? ಹಾಗಾದ್ರೆ ಅದು ಪೂರ್ಣವಾಗಿ ಬದಲಾವಣೆ ಹೊಂದಿದೆ. ನನಗೆ ಗೊತ್ತಿರುವಂತೆ ವೈದ್ಯಶಾಸ್ತ್ರ ಹೇಳ್ತದೆ 12 ವರ್ಷಕ್ಕೊಂದ್ಸರಿ ಪೂರ್ತಿ ಬದಲಾವಣೆ ಹೊಂದಿರ್ತದಂತೆ. ರಾತ್ರೋರಾತ್ರಿ ಬದಲಾವಣೆ ಹೊಂದಿರೋದಿಲ್ಲ. ಇವತ್ತಿದ್ದವನು ನಾಳೆ ಪೂರ್ಣವಾಗಿ ಬದಲಾವಣೆ ಹೊಂದಿರೋದಿಲ್ಲ. ಆದ್ರೆ 12 ವರ್ಷಕ್ಕೊಂದ್ಸರಿ ಪೂರ್ಣ ಬದಲಾವಣೆ ಹೊಂದಿರ್ತದೆ. 1ನೇ ವಯಸ್ಸಿನಲ್ಲಿದ್ದ ಮಗು 12ನೇ ವಯಸ್ಸಿನ ತನಕ ಸ್ವಲ್ಪ ಹೋಲಿಕೆ ಇರ್ತದೆ. ಮುಂದೆ ಆ ಹೋಲಿಕೆ ಕಡಿಮೆ ಆಗ್ತಾ ಹೋಗ್ತದೆ. ತೀರಾ ಚಿಕ್ಕ ಮಕ್ಕಳಿದ್ದಾಗ ಫೋಟೋ ತೋರಿಸಿದ್ರೆ ಇನ್ನೊಬ್ರಿಗೆ ಗೊತ್ತೇ ಆಗ್ಲಿಕ್ಕಿಲ್ಲ. ಕೆಲವು ಸರಿ ನಮ್ಗೆ ಗೊತ್ತಾಗದೇ ಇರಬಹುದು. ಹಾಗಾದ್ರೆ ನಾವೀಗ ಚಿಕ್ಕ ಮಕ್ಕಳಾಗಿದ್ದಾಗಿನ ದೇಹ ಈಗಿದೆಯೇನು? ಇಲ್ಲ, ಇನ್ನೊಂದು ದೇಹ ಬಂತು. ಹಾಗಂತ ಹೇಳಿ ನಾವು ಚಿಕ್ಕವರಿದ್ದೆವು ಹಾಗೇ ಇರಬೇಕಾಗಿತ್ತು, ಬಾಲಕರಿದ್ದೆವು ಹಾಗೇ ಇರಬೇಕಾಗಿತ್ತು, ನಮಗೆ ಯೌವನ ಬರಬಾರ್ದಿತ್ತು, ಪ್ರೌಢ ವಯಸ್ಸು ಬರಬಾರ್ದಿತ್ತು ಅಂತ ನಾವೆಂದಾದ್ರೂ ಕೊರಗಿದ್ದೀವೇನು? ಅಥವಾ ನಮ್ಮವ್ರು ಯಾವ ತರ ಕೊರಗಿದ್ದಾರೇನು? ಆ ಕೊರಗೋದಕ್ಕೆ ಅರ್ಥ ಇದೆಯೇನು? ಏನ್ ಕೊರಗೋದಕ್ಕೂ ಅರ್ಥ ಇಲ್ಲ. ಹಾಗಿದ್ದಾಗ ಈ ಶರೀರ ಹೋಗಿ ಮತ್ತೊಂದು ಶರೀರ ಬರುವುದಾದ್ರೂ ಅದಕ್ಕೆ ಯಾಕೆ ಕೊರಗಬೇಕು? ಇದೇ ಒಂದು ದೇಹ, ನಾವು ನೋಡ್ತಿರುವಂತಹ ಒಂದೇ ದೇಹ. ಈ ದೇಹದಲ್ಲಿ ಕೌಮಾರಂ, ಮೊದಲು ಕುಮಾರ ಹುಡುಗ, ಮುಂದೆ ಯೌವನ, ಅವನಿಗೆ ಯೌವನ ಬಂತು, ಮುಂದೆ ಜರ ಅಂದ್ರೆ ಮುಪ್ಪು,
ಇದೆಲ್ಲ ಬಂತು. ಇದು ಬರೋದು ಎಷ್ಟು ಸಹಜ, ಅದರಂತೆ ಇನ್ನೊಂದು ದೇಹ ಬರುವುದು ಅಷ್ಟೇ ಸಹಜ. ಇನ್ನೊಂದು ದೇಹ ಬಂತ ಅಂತಂದ್ರು ಯಾಕೆ ಕೊರಗಬೇಕು? ಈಗ ನಾವೆಲ್ಲ ವಿಚಾರ ಮಾಡ್ಕೊಳ್ಳೋಣ. ಈಗ 50-60 ವಯಸ್ಸಿನವರು ಇದ್ದೇವಲ್ಲ, ಇದಕ್ಕಿದಂತೆ ದೇವರು ನಾಳೆ ನಮಗೆ ಬಂದು ನಾಳೆ ನಿನ್ನನ್ನು 5 ವರ್ಷದ ಮಗುವನ್ನಾಗಿ ಮಾಡಿಬಿಡ್ತೇನೆ ಅಂತ ಯಾರು ಹೇಳಿದ್ರೆ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ. ಯಾಕೆಂದ್ರೆ ಇದೊಂದು ವಿಚಾರ ಗಮನಿಸಬೇಕು, ಬರೀ 5 ವರ್ಷದ ಮಗುವಿನ ದೇಹ ಬರೋದು ಮಾತ್ರ ಅಲ್ಲ, ಬುದ್ಧಿನೂ ಅದೇ ಬರ್ತದೆ. ನಾವು ಮಾಡೋ ವ್ಯವಹಾರ, ನಾವು ಮಾಡೋ ಉದ್ಯೋಗ, ನಮಗೆ ಈಗಿರೋ ವಿವೇಕ ಎಲ್ಲ ಹೋಗ್ತದೆ. ಈಗೇನು ಬಹಳ ವಿವೇಕ ಬಂದಿದೆ ಅಂತಲ್ಲ, ಆದ್ರೂ ಸ್ವಲ್ಪ ಬಂದಿದೆ ಅಲ್ಲ. ತೀರಾ 5 ವರ್ಷದವರೆಗಿರುವ ವಿವೇಕಕ್ಕಿಂತ 50 ವರ್ಷದವರೆಗೆ ಒಂದಿಷ್ಟು ವಿವೇಕ ಆದ್ರೂ ಬಂದಿರ್ತದಲ್ಲ. ಮನುಷ್ಯ ತಪ್ಪು ಮಾಡ್ತಿರ್ತಾನೆ, ಸಹಜ ಅಂತ ಒಂದಿಷ್ಟು ಬಂದಿದೆಯಲ್ಲ. ಹಾಗಾದ್ರೆ ನಾವು ಆ ಬಾಲ್ಯವನ್ನು ಇಷ್ಟಪಡ್ತೀವಿ. ಈಗ ಇನ್ನೊಬ್ಬರು ಬಾಲಕರಾಗಿರೋದನ್ನ ನೋಡಿ ಇಷ್ಟಪಡ್ತೀವಿ, ಅವ್ರನ್ನ ಎತ್ಕೋಬೇಕು ಅಂತ ಅಪೇಕ್ಷೆ ಪಡ್ತೇವೆ, ನೋಡಿ ಸಂತೋಷ ಪಡ್ತೇವೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನ ನೋಡಿ ಸಂತೋಷ ಪಡ್ತೀವಿ ಹೊರತು ನಿನ್ನನ್ನೇ ಬಾಲಕನನ್ನಾಗಿ ಮಾಡ್ತೀನಿ ಬಾ ಅಂತ ಹೇಳಿದ್ರೆ ನಾವು ಅಪೇಕ್ಷೆ ಪಡ್ತೀವೇನು? ಇದು ಹೀಗಿದ್ದೇ ಒಳ್ಳೇದ. ಬಾಲಕನಾಗಿದ್ದವನು ಮುಂದೆ ಅವನು ಯುವಕನಾಗಿ, ಪ್ರೌಢ ವಯಸ್ಕನಾಗಿ ಅವನು ವಾರ್ಧಕ್ಯವನ್ನು ತಲುಪುವುದೇನಿದೆಯಲ್ಲ, ಅದು ಮನುಷ್ಯನಿಗೊಂದು ಭೂಷಣ. ಮುಪ್ಪು ಅನ್ನೋದು ಬಹಳ ದೊಡ್ಡ ಭೂಷಣ. ಅದು ನೋಡಿ ಸಂತೋಷ ಪಡಬೇಕು, ನಾವು ಸಂತೋಷ ಪಡ್ಲಿಕ್ಕೆ ಕಲಿಬೇಕು. ಮುಪ್ಪು ಬಂತು, ತಲೆ ಕೂದಲು ಬೆಳ್ಳಗಾಯ್ತು, ಶರೀರ ಜೀರ್ಣ ಆಯ್ತು ಅಂತ ಯಾರು ದುಃಖ ಪಡಬಾರದು. ಯಾಕೆಂದ್ರೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಜರಾ ಭೂಷಯತೆ ಭಿಷಕ್ ಅಮಾತ್ಯ ಯತೀನ್ ವಿಡಂಬಯತಿ ನಟ ಗಾಯಕಾದೀನ್ ಅಂತ. ಮುಪ್ಪು ಅನ್ನೋದೊಂದು ಅಲಂಕಾರ ಅಂತೆ. ಯಾರಿಗೆ ಅಲಂಕಾರ ಅಂದ್ರೆ ಭಿಷಕ್ ಅಂದ್ರೆ ವೈದ್ಯ, ಅಮಾತ್ಯ ಅಂದ್ರೆ ಮಂತ್ರಿ, ಮತ್ತೆ ಯತಿ ಅಂದ್ರೆ ಸನ್ಯಾಸಿ. ಇವ್ರಿಗೆಲ್ಲರಿಗೂ ಅದೊಂದು ಅಲಂಕಾರ. ನಮಗೂ ಅದೊಂದು ಅಲಂಕಾರ ಆಗ್ಬೇಕು. ಯಾಕಂದ್ರೆ ನಮಗೀಗೊಂದು ತೀವ್ರವಾದಂತಹ ಏನಾದ್ರು ಅನಾರೋಗ್ಯ ಆದ್ರೆ ನಾವು ಯಾರ ಹತ್ರ ಹೋಗ್ತೇವೆ? ಸಾಮಾನ್ಯ ಅನಾರೋಗ್ಯ ಆದ್ರೆ ಇಲ್ಲೇ ಇದ್ದಾರೆ ಬಾಬ್ರು, ಯಾರೋ ನಮ್ಮ ಮನೆ ಪಕ್ಕದಲ್ಲಿದ್ದ, ಹೋಗ್ಬಿಡೋಣ ಅಂತ ಹೋಗ್ತೇವೆ. ಅವ್ನು ಎಷ್ಟು ಅನುಭವ ಇದೆ, ಅವ್ನು ಎಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಜ್ಞಾನ ಗಳಿಸಿದ್ದಾನೆ ಅಂತ ವಿಚಾರ ಮಾಡೋಲ್ಲ. ತೀವ್ರ ಅನಾರೋಗ್ಯ ಬಂದ್ರೆ ಸ್ವಲ್ಪ ಸೀನಿಯರ್ ಮೋಸ್ಟ್ ವೈದ್ಯನ ಹತ್ರ ಹೋಗೋಣ ಬಂದ್ರಿ ಅಂತ. ಯಾಕೆಂದ್ರೆ ಅವನು ಜೀವಮಾನದಲ್ಲಿ ಜ್ಞಾನ ಅನುಭವ ಎರಡೂ ಗಳಿಸಿದ್ದಾನೆ. ತಲೆ ಕೂದಲು ಹಣ್ಣಾಗಿದೆ, ಬುದ್ಧಿಯೂ ಹಣ್ಣಾಗಿದೆ. ಹಾಗಾದ್ರೆ ಅವನ ಆ ವಯಸ್ಸಿಗೆ ನಾವು ಬೆಲೆ ಕೊಡ್ತೇವೆ. ಮುಪ್ಪು ಅನ್ನೋದು ಅವನಿಗೆ ಅಲಂಕಾರ ಅದ. ಯಾರಿಗೆ? ವೈದ್ಯನಿಗೆ. ಅಷ್ಟು ಮಾತ್ರ ಅಲ್ಲ, ಮಂತ್ರಿಗೂ ಅಲಂಕಾರ. ಮಂತ್ರಿ ಅಂದ್ರೆ ಒಬ್ಬ ಆಡಳಿತಗಾರ. ತೀರಾ ಎಳೆ ವಯಸ್ಸಿನ ಹುಡುಗ ಒಂದು ಯಾವ್ದಾದ್ರು ಅಧಿಕಾರ ಸ್ಥಾನದಲ್ಲಿ ಕೂತ್ರೆ ಏನಾದ್ರೂ ಅಸ್ತವ್ಯಸ್ತ ಮಾಡ್ಯಾನ. ಬುದ್ಧಿ ಪಕ್ವ ಆದವರು ಅಧಿಕಾರ ಸ್ಥಾನದಲ್ಲಿ ಕೂತ್ರೆ ಆಳದು ತೂಗಿ ನಿರ್ಧಾರ ತಗೋತಾನೆ. ಹಾಗಾದ್ರೆ ಮುಪ್ಪು ಅನ್ನೋದು, ಮುಪ್ಪಿನಿಂದ ಜೊರೆಗೆ ಬರುವಂತ ಜ್ಞಾನ ಅನುಭವ ಅಂತ ಅನ್ನೋದು ಅವನಿಗೊಂದು ಅಲಂಕಾರ, ಆ ಒಬ್ಬ ಆಡಳಿತಗಾರನಿಗೆ. ಹಾಗೇನೆ ಒಬ್ಬ ಸನ್ಯಾಸಿಗೂ ಕೂಡ. ಇವನು ಸನ್ಯಾಸಿ ಅಂದ್ರೆ ಅವ್ನು ಯಾವ ಧರ್ಮ ಸನ್ಯಾಸಿಯೂ ಆಗಿರ್ಬೋದು. ಸನ್ಯಾಸಿ ಅಂದ್ರೆ ಕಾವಿ ಶಟ್ಟಿ ತೊಟ್ಟವನೇ ಆಗಿರ್ಬೇಕಾಗಿಲ್ಲ, ಬಿಳಿ ಬಟ್ಟೆ ಉಟ್ಟವನು ಸನ್ಯಾಸಿಯೇ, ಪೀತಾಂಬರನು ಸನ್ಯಾಸಿಯೇ, ಕಾಷಾಯಾಂಬರನು ಸನ್ಯಾಸಿಯೇ. ಮತ್ತ ಅವನು ಸನ್ಯಾಸಿ ಅಂದ್ರೆ ಕೈಯಲ್ಲಿ ದಂಡ ಹಿಡಿದಿರ್ಬೇಕು, ಮದುವೆ ಆಗಿರಬಾರ್ದು ಅಂತನೂ ಏನು ಅರ್ಥ ಅಲ್ಲ. ಮದುವೆ ಆಗಿದ್ರು ಸನ್ಯಾಸಿಯಾಗೇ ಇರ್ಲಿಕ್ಕೆ ಬರ್ತದೆ ಅಂತ ವಿರಕ್ತನಾಗಿರುವಂತವನು ಒಬ್ಬ ಋಷಿ ಅಂತ ಅರ್ಥ. ಆ ಋಷಿಗೆ ಮುಪ್ಪು ಇದೆಲ್ಲ ಬಂದಿರುವುದರಿಂದ, ಜ್ಞಾನ ಅನುಭವ ಬಂದಿರ್ತದಲ್ಲ, ಸಮಾಜಕ್ಕೆ ಒಂದು ಬೋಧನೆ ಕೊಡ್ತಾನೆ. ಅಂಥವನನ್ನು ಜನ ಅವಲಂಬಿಸ್ತಾರೆ. ನಮ್ಮ ಸಮಸ್ಯೆಗೆ ಏನಾದ್ರೂ ಇವನು ಪರಿಹಾರ ಹೇಳ್ಯಾನು ಅಂತ ಹೇಳಿ ಧಾರ್ಮಿಕ ಸಮಸ್ಯೆಗಳಿಗೆ, ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಅವನೊಂದು ಮಾರ್ಗ ತೋರಿಸ್ತಾನೆ ಅಂತ ಅವನನ್ನು ಅವಲಂಬಿಸ್ತಾನೆ. ಹಾಗಾದ್ರೆ ಮುಪ್ಪು ಅನ್ನೋದು ಅವನಿಗೊಂದು ಅಲಂಕಾರ. ಆದರೆ ಯಾರು ನಟ ಮೊದಲಾದವರು ಇರ್ತಾರಲ್ಲ, ನಟನೆ ಮಾಡುವವರು, ಅಭಿನೇತೃಗಳು ಇವರೆಲ್ಲ ಇರ್ತಾರಲ್ಲ, ಅಂಥವ್ರಿಗೆ ಕೆಲವರಿಗೆ ಅದು ಬಾಧಕ ಆಗ್ತದೆ. ಗಾಯಕರು ವಯಸ್ಸಾದಂತೆ ಆದಂತೆ ಆ ಧ್ವನಿಯಲ್ಲಿನ ಮಾಧುರ್ಯ ಉಳಿದೇ ಇರಬಹುದು, ಕೆಲವರಿಗೆ ಉಳಿಬಹುದು, ಅನೇಕರಿಗೆ ಉಳಿದೇ ಇರಬಹುದು. ಅಂಥವ್ರಿಗೆ ಕೆಲವರಿಗೆ ಮುಪ್ಪು ಮಾರಕ ಆಗ್ತದೆ, ಉಳಿದವರಿಗೆಲ್ಲ ಅದು ಸಾಧಕನೇ. ಹಾಗಾದ್ರೆ ಮುಪ್ಪಿನ ಬಗ್ಗೆ ಮನುಷ್ಯ ಯಾಕೆ ಆಲೋಚನೆ ಮಾಡಬೇಕು? ನಾನು ಇದನ್ನು ಕೆಲವು ಕಡೆ ಓದಿದ್ದಿದೆ, ಕೇಳಿದ್ದಿದೆ. ಕೆಲವು ಜನ ರಾಜಕಾರಣಿಗಳು ಅವರಿಗೆ ಇನ್ನೂ ಚಿಕ್ಕ ವಯಸ್ಸು, ಆ ಚಿಕ್ಕ ವಯಸ್ಸು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಯಾರು ಬೆಲೆ ಕೊಡ್ತಿರೋದಿಲ್ಲ ಅಂತ. ಅವಾಗ ಅವ್ರು ಏನ್ ಮಾಡ್ತಾರಂತಂದ್ರೆ ತಮ್ಮ ತಲೆ ಕೂದಲಿಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬಿಳಿ ಬಣ್ಣ ಹಚ್ಕೊಂಡು ಓಡಾಡ್ತಾರಂತೆ. ಇದನ್ನ ಕೇಳಿದ್ದೀನಿ, ಸುಳ್ಳಲ್ಲ, ಇದ ಕೇಳಿದ್ದೇನೆ, ಓದಿದ್ದೇನೆ. ಕೆಲವರು ಜನ ನಾವು ನಮ್ಮ ತಲೆ ಕೂದಲಿಗೆ ಕರಿ ಬಣ್ಣ ಹಚ್ಕೊಂಡು ನಾವು ಯುವಕರಾಗಿ ಕಾಣ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ನಮ್ಗೆ ಇನ್ನು ಯುವಕರಾಗಿ ಕಾಣಬೇಕು ಅಂತ ಆಲೋಚನೆ, ನಮ್ಮವ್ರಿಗೂ ಅದೇ ಆಲೋಚನೆ. ಆದ್ರೆ ನಾವಿನ್ನೂ ಯುವಕರಂತೆ ಕಾಣಿಸ್ತಾ ಇದ್ರೆ, ತಲೆ ಕೂದಲು ಕಪ್ಪಾಗಿ ಇದ್ರೆ ನಮ್ಮ ಮಾತಿಗೆ ಬೆಲೆ ಬರೋದಿಲ್ಲ. ನಾವು ಸೀನಿಯರ್ ಮೋಸ್ಟ್ ಅಂತ ಕಾಣಬೇಕು ಅನ್ನೋ ದೃಷ್ಟಿಯಿಂದ ತಲೆ ಕೂದಲಿಗೆ ಬಣ್ಣ ಹಚ್ಕೊಳ್ಳೋರು, ಬಿಳಿ ಬಣ್ಣ ಹಚ್ಕೊಳ್ಳೋರು ಇದ್ದಾರೆ. ಇದು ಆಶ್ಚರ್ಯ, ಆದ್ರೆ ಸತ್ಯ ಇದು, 100% ಸತ್ಯ. ಹಾಗಾದ್ರೆ ಒಂದು ವಯಸ್ಸು, ಪ್ರೌಢ ವಯಸ್ಸು, ಅದರಿಂದ ಬರುವಂತಹ ಜ್ಞಾನ ಅನುಭವ ಅದು ಮನುಷ್ಯನಿಗೆ ಅಪೇಕ್ಷಿತ, ಬೇಕದ, ನಮಗೂ ಬೇಕು. ಇನ್ನೊಬ್ರು ಯಾರಿಗಾರು ಬಂದು ಅವ್ರಿಗೂ ಗೌರವ ಕೊಡ್ಬೇಕು.
ಅಂತ ಸೀನಿಯರ್ ಮೋಸ್ಟ್ ಆದಂತ ಒಬ್ಬ ವ್ಯಕ್ತಿಗೆ ಗೌರವ ಕೊಡೋದು ಬಹಳ ದೊಡ್ಡ ಕರ್ತವ್ಯ ಅದು ನಮ್ಗೆ. ಆದ್ರಿಂದ ಈ ಬಾಲ್ಯ, ಯೌವನ, ವಾರ್ಧಕ್ಯ ಇದ್ರ ಬಗ್ಗೆ ನಾವೇನೋ ಆಲೋಚನೆ ಮಾಡ್ತೇವೆ, ದುಃಖ ಪಡೋದಿಲ್ಲ. ಹಾಗಾದ್ರೆ ಈ ಶರೀರದ ಬಗ್ಗೆ ಆದ್ರೂ, ಈ ಶರೀರ ಹೋಗಿ ಇನ್ನೊಂದು ಶರೀರ ಬರುವುದಾದ್ರೆ, ಸಾವು ಬಂದು ಮತ್ತೊಂದು ಶರೀರ, ಅದ್ರ ನಂತರ ಮತ್ತೆ ಸಾವು, ಮತ್ತೆ ಶರೀರ ಬರುವುದಾದ್ರೆ ನಾವ್ಯಾಕೆ ಆಲೋಚನೆ ಮಾಡಬೇಕು? ಅದ್ರ ಬಗ್ಗೆ ನಾವು ದುಃಖ ಪಡಬೇಕಾಗಿಲ್ಲ. ಇಲ್ಲಿ ಒಂದು ಸೈಕೋಥೆರಪಿ ಇದೆ ಅಂತ ನಾನು ಹೇಳಿದೆ. ಅದನ್ನ ನಾವು ಹೀಗೆ ಆಲೋಚನೆ ಮಾಡಬೇಕು. ಈಗ ನಾನು ಈಗಾಗಲೇ ಹೇಳಿದೆ, ನಾನು ಅಂದ್ರೆ ಯಾರು ಅದು ನನಗೆ ಗೊತ್ತಿಲ್ಲ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಈ ದೇಹ ಇದು ಒಂದಲ್ಲ ಒಂದು ದಿವಸ ಹೋಗ್ಲೇಬೇಕಿದು. ಇದು 2ನೇ ಅಧ್ಯಾಯದ 18ನೇ ಶ್ಲೋಕ. 2ನೇ ಅಧ್ಯಾಯದ 14ನೇ ಶ್ಲೋಕ ನೋಡ್ಬೇಕು. ಈ ದುಃಖ, ನಮ್ಗೆ ಸುಖ ದುಃಖ ಇವೆಲ್ಲ ಆಗ್ತಾವಲ್ಲ, ಇವೆಲ್ಲ ಅಭಿಮಾನದಿಂದ ಆಗ್ತವೆ, ನಮ್ಮದು ಅನ್ನುವಂಥ ಅಭಿಮಾನದಿಂದ ಆಗ್ತವೆ. ದೇಹ ಹೋಯ್ತು, ದೇಹ ಮುಪ್ಪಾಯ್ತು, ಇನ್ನೊಂದು ದೇಹ ಬರ್ತದೆ ದುಃಖ ಪಡಬಾರ್ದು. ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಸೈಕೋಥೆರಪಿ ಹೇಗೆ ಮಾಡ್ಕೊಳ್ಬೇಕು. ಈಗ ನೀವು ಯೋಗಾಸನ ಆದ್ಮೇಲೆ ಶವಾಸನ ಹಾಕಿ ನೀವು ನಿಮ್ಮ ತಲೆಯ ಮೇಲೆ, ಮೆದುಳಿನ ಮೇಲೆ ಗಮನ ಕೇಂದ್ರೀಕರಿಸಿರಿ. ಆಮೇಲೆ ಕಣ್ಣು, ಮೂಗು, ಕಿವಿ ಇದ್ರ ಮೇಲೆ ಗಮನ ಕೇಂದ್ರೀಕರಿಸಿರಿ. ಕೈ, ಕಾಲು, ಎದೆ, ತೊಡೆ, ಮೊಣಕಾಲು ಇದ್ರ ಮೇಲೆಲ್ಲ ಗಮನ ಕೇಂದ್ರೀಕರಿಸಿರಿ. ನೀವು ಒಂದು ದೇವಾಲಯಕ್ಕೆ ಹೋಗಿದ್ದೀರಿ ಅಂತ ಆಲೋಚನೆ ಮಾಡಿ, ಅಲ್ಲಿ ದೇವರಿಗೆ ಪ್ರದಕ್ಷಿಣೆ ಬನ್ರಿ, ಅಲ್ಲಿ ಪ್ರಸಾದ ಸ್ವೀಕಾರ ಮಾಡ್ರಿ ಅಂತೆಲ್ಲ ನೀವು ಈ ಬೋಧನೆ ಕೇಳ್ತೀರಲ್ಲ. ಒಬ್ರು ಕೊಡ್ತಾರೆ, ಇನ್ನೊಬ್ರು ಕೇಳ್ತೇವೆ. ಇದಕ್ಕೆಲ್ಲ ಏನ್ ಕರೀತಾರೆ ಅಂದ್ರೆ ಆಟೋ ಸಜೆಷನ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಸ್ವಯಂ ಬೋಧನೆ, ಬೇರೆ ಏನಲ್ಲ. ಈ ಬೋಧನೆಯನ್ನ ನಾವು ನಮ್ಮದನ್ನಾಗಿ ಮಾಡ್ಕೋಬೇಕು. ಈಗ ಇನ್ನೊಬ್ರು ಹೇಳ್ತಿರ್ತಾರೆ, ಅದನ್ನ ನಾವೆಲ್ಲರೂ ಕೇಳ್ತಿರ್ತೇವೆ. ವಾಸ್ತವಿಕವಾಗಿ ಅದನ್ನ ನಾವೇ ಹೇಳ್ಕೋಬೇಕು. ಅವ್ರು ಇನ್ನೊಬ್ರು ಅದನ್ನ ಹೇಳಿದಾಗ ಆಗುವ ಪರಿಣಾಮ, ನಮ್ಗೆ ನಾವೇ ಹೇಳ್ಕೊಂಡಾಗ ಆಗುವ ಪರಿಣಾಮ ಎರಡು ಒಂದೇ. ಇಂಥದ್ದೇ ಇನ್ನೊಂದು ಸೈಕೋಥೆರಪಿ ಶಾಸ್ತ್ರದಲ್ಲಿ ವ್ಯಕ್ತವಾಗಿಲ್ಲ, ನಾವು ಅದನ್ನು ತಗೋಬೇಕು. ಅದು ಹೇಗೆಂದ್ರೆ, ತ್ಯಕ್ವಾ ದೇಹಾಧ್ಯಾತ್ಮ ಭಾವಂ ಜೀವರೂಪೇ ಹೃದಯ ಸ್ಥಿತೆ ದೃಷ್ಟಾತ್ಮ ಭಾವಂ ತಂಚಾಪಿ ಹರಿಪಾದಾಗ್ಯ ಸಂಸ್ಥಿತಂ ಯದಾ ಪಶ್ಯತ್ಯಾಪರೋಕ್ಷ ತದಾ ಮುಕ್ತಿ ಉಪಯುಕ್ತಸವು ಅಂತ ಶ್ಲೋಕ. ಅದಿರ್ಲಿ. ಅದರ ಅಭಿಪ್ರಾಯ ಏನಂದ್ರೆ, ನೀವು ಈಗ ಇಲ್ಲಿ ಕೂತವರೆಲ್ಲರೂ ಕೂಡ ಸ್ಥಿರವಾದ ಆಸನದಲ್ಲಿ ಕೂತ್ಕೊಳ್ರಿ. ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ನಿಮ್ ಶರೀರದ ಮೇಲೆ ಗಮನ ಕೇಂದ್ರೀಕರಿಸಿರಿ. ನೀವು ಕಣ್ಣು ಮುಚ್ಚಬಹುದು ಅಥವಾ ಕಣ್ಣು ಮುಚ್ಚದೇ ಇರಬಹುದು. ಶರೀರದ ಮೇಲೆ ಗಮನ ಕೇಂದ್ರೀಕರಿಸಿರಿ. ವಾಸ್ತವಿಕವಾಗಿ ಈ ಶರೀರ ನಾನಲ್ಲ ಅನ್ನೋದ್ರ ಬಗ್ಗೆ ಗಮನ ಇರಬೇಕು ನಮಗೆ. ಈ ಶರೀರ ನಾನಲ್ಲ. ಈ ಶರೀರದಿಂದ ನೀವು ಹೊರಗೆ ಬರ್ತಾ ಇದ್ದೀರಿ ಅಂತ ಆಲೋಚನೆ ಮಾಡಿ. ನಮ್ಮ ಮನೆಯಿಂದ ನಾವು ಹೊರಗೆ ಬರ್ತೇವಲ್ಲ, ನಮ್ಮ ಮನೆಯಿಂದ ನಾವು ಬೇಕಾದಾಗ ಹೊರಗೆ ಬರ್ತೇವೆ, ಮತ್ತೆ ಬೇಕಾದಾಗ ಒಳಗೆ ಹೋಗ್ತೇವೆ. ಆ ಥರ ಈ ಶರೀರದಿಂದ ಬೇಕಾದಾಗ ಹೊರಗೆ ಹೋಗುವುದು, ಮತ್ತೆ ಬೇಡಾದಾಗ ಒಳಗೆ ಬರುವುದು, ಈ ತರ ಮಾಡುವುದು ಅಷ್ಟು ಸುಲಭ ಅಲ್ಲ. ಬಹಳ ದೊಡ್ಡ ದೊಡ್ಡ ಯೋಗಿಗಳಿಗೆ ಆ ಶರೀರವನ್ನು ಬೇಕಾದಾಗ ಒಂದ್ ಕಡೆ ನಿಲ್ಲಿಸಿ ಕೂಡಿಸಿ ಅಲ್ಲಿಂದ ಹೊರಗೆ ಹೋಗುವುದು ಮತ್ತೆ ಒಳಗೆ ಬರುವುದು ಇದೆಲ್ಲ ಸಾಧ್ಯ ಆಗ್ತದೆ. ಉಳಿದವ್ರಿಗೆ ಎಲ್ಲರಿಗೂ ಸಾಧ್ಯ ಆಗ್ತದೆ ಅಂತಲ್ಲ. ಆದ್ರೆ ಈಗ ನೀವು ದೇವಾಲಯಕ್ಕೆ ಹೋಗಿದ್ದೀರಿ, ಅಲ್ಲಿ ದೇವರಿಗೆ ಪ್ರದಕ್ಷಿಣೆ ಬರ್ತಾ ಇದ್ದೀರಿ ಅಂತ ನಾವೊಂದು ಚಿತ್ರಣ ಮಾಡ್ಕೋತೀವಲ್ಲ, ಆ ತರ ಶರೀರದಿಂದ ಹೊರಗೆ ಬರ್ತಾ ಇದ್ದೀವಿ. ಶರೀರ ನಮ್ಮ ಕಣ್ಣೆದುರಿಗೆ, ನಮ್ಮ ಶರೀರವನ್ನು ನಾವೇ ನೋಡ್ತಿದ್ದೇವೆ. ನೀವು ನನ್ನನ್ನು ನೋಡ್ತಿದ್ದೀರಿ, ನಾನು ನಿಮ್ಮನ್ನು ನೋಡ್ತಿದ್ದೀನಿ. ನಾವು ನಮ್ಮ ಮನೆ ಹೊರಗಡೆ ಬಂದು ಮನೆ ಎದುರು ಭಾಗ, ಬಲಭಾಗ, ಎಡಭಾಗ, ಹಿಂಭಾಗ ಎಲ್ಲ ಒಂದ್ಸರಿ ನೋಡ್ತೀವಿ. ಮೇಲೆ ಹೋಗಿ ನೋಡ್ತೀವಿ, ಹತ್ತಿ ನೋಡ್ತೀವಲ್ಲ. ಹಾಗೆ ನಮ್ಮ ಶರೀರವನ್ನು ನಾವೇ ಒಂದ್ಸರಿ ಅವಲೋಕಿಸೋಣ. ಈ ಶರೀರ ಇದು ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅನ್ನುವಂಥ ಪಂಚಮಹಾಭೂತಗಳಿಂದ ಆಗಿತ್ತು. ವಾಸ್ತವಿಕವಾಗಿ ನಾನು ಈ ಶರೀರ ಅಲ್ಲ ಅನ್ನೋದು ನಮಗದು ಮೇಲೆ ಅವಾಗ ಮನವರಿಕೆ ಆಗಬೇಕು. ಶರೀರದ ಒಳಗೆ ನಾವು ಎಲ್ಲಿವರೆಗೆ ಇದ್ದೀವೋ ಅಲ್ಲಿವರೆಗೆ ನಮಗದು ಮನವರಿಕೆ ಆಗೋದಿಲ್ಲ. ಶರೀರದ ಹೊರಗೆ ಬಂದ್ರೆ ಅದು ಮನವರಿಕೆ ಆಗ್ತದೆ. ಶರೀರದಿಂದ ಹೊರಗೆ ಬರುವುದು ಅಂದ್ರೆ ನಮ್ಗೆ ಬೇಕಾದಾಗ ಹೊರಗೆ ಬರ್ಲಿಕ್ಕೆ ಅಷ್ಟು ಸುಲಭ ಇಲ್ಲಲ್ಲ. ದೇವ್ರು ಕರ್ಕೊಂಡು ಹೋಗ್ಬೇಕು. ಇನ್ನು 60-70 ವಯಸ್ಸು 80 ವಯಸ್ಸಾಯ್ತು ನಡಿ ಅಂತ ಕರ್ಕೊಂಡು ಹೋದಾಗ ನಾವು ಹೋಗ್ಬೇಕಷ್ಟೆ. ನಮಗೆ ಬೇಕಾದ ಹೊರಗೆ ಹೋಗ್ಲಿಕ್ಕೆ ಮತ್ತೆ ಒಳಗೆ ಬರ್ಲಿಕ್ಕೆ ಅಷ್ಟು ಶಕ್ತಿ ನಮಗಿಲ್ಲ. ನಾವು ತಪಸ್ಸು ಮಾಡಿದವರಲ್ಲ, ಯೋಗ ಶಕ್ತಿ ನಮಗಿಲ್ಲ. ಅದೇನೇ ಇರಲಿ, ಆದ್ರೆ ಹಾಗೆ ಬಂದಿದ್ದೀವಿ ಅಂತ ಆಲೋಚನೆ ಮಾಡಿದಾಗ, ಹಾಗಾಗಿ ಈ ದೇಹ ನಾನಲ್ಲ, ಈ ಗೋಡೆ ನಾನು ಹೇಗಲ್ವೋ, ಈ ಮನೆ, ಈ ಮಠ ಇದ್ಯಾವುದು ನಾನಲ್ಲ ಹೇಗೋ, ಹಾಗೆ ಈ ದೇಹವು ನಾನಲ್ಲ. ಅಂದ್ರೆ ನಾನು ಅನ್ನೋದು ಹಿಂದೆಯೂ ಇದ್ದಂತ, ಈಗೂ ಇರುವಂತ, ಮುಂದೆನೂ ಇರುವಂತ ಒಂದು ಜೀವ, ಒಂದು ಆತ್ಮ. ಇದು ಭಗವಂತನ ಪ್ರತಿಬಿಂಬ. ಭಗವಂತ ಬಿಂಬ, ನಾನು ಪ್ರತಿಬಿಂಬ. ಭಗವಂತ ಸೂರ್ಯ ಇದ್ದಂತೆ. ಒಂದು ಸೂರ್ಯ
ನಮ್ಮ ಸಮೀಪದಲ್ಲಿರುವಂತಹ ನೀರಿನ ಕೊಳ ಅಥವಾ ನದಿ, ಆ ನದಿಯ ತರಂಗಗಳು, ಅದರ ಅಲೆಗಳೇನಿರ್ತಾವಲ್ಲ, ಅಲ್ಲಿ ಅದರ ಎಲ್ಲಾ ಪ್ರತಿಬಿಂಬಗಳು ಬೀಳ್ತವೆ. ಸೂರ್ಯನ ಪ್ರತಿಬಿಂಬಗಳು ಕಾಣಿಸ್ತಿರ್ತವೆ. ಅದರಂತೆ ನಾವು ಪ್ರತಿಬಿಂಬರು, ಭಗವಂತನಿಗೆ ಪ್ರತಿಬಿಂಬರು, ಅವನು ಬಿಂಬ ಅಂತ ನಾವು ಆಲೋಚನೆ ಮಾಡಿದ್ರೆ, ಹಾಗಾದ್ರೆ ಈ ಶರೀರ ನಾನಲ್ಲ. ಯಾಕಂದ್ರೆ ಈ ಶರೀರ ಇನ್ ಕೆಲವು ವರ್ಷಕ್ಕಿದು ಬಿದ್ದು ಹೋಗುವಂಥದ್ದು. ನಾನು ಬಿದ್ದು ಹೋಗುವಂಥವನಲ್ಲ, ನಾನು ಹಾಗೆ ಮುಂದುವರಿತಿರ್ತೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಈ ಶರೀರ ನಾನಲ್ಲ. ಜೀವರೂಪೇ ಹೃದಯ ಸ್ಥಿತೆ ದೃಷ್ಟ ಆತ್ಮಭಾವಂ. ನಾನೊಬ್ಬ ಆತ್ಮ. ಪರಮಾತ್ಮನೂ ನಿತ್ಯ. ಅವನು ಹಿಂದೆ ಇದ್ದ, ಈಗಲೂ ಇದ್ದಾನೆ, ಮುಂದೂ ಇರ್ತಾನೆ. ನಾನು ಹಿಂದೆ ಇದ್ದೆ, ಈಗಲೂ ಇದ್ದೇನೆ, ಮುಂದೂ ಇದ್ದೇನೆ. ಈಗ ನಾವೊಂದು ಧ್ಯಾನ ಮಾಡ್ಬೇಕು. ಏನ್ ಧ್ಯಾನ ಅಂದ್ರೆ, ನಾವು ಕೂತಿದ್ದೇವೆ. ಎಲ್ಲಿ ಕೂತಿದ್ದೇವೆ ಅಂದ್ರೆ ಪರಮಾತ್ಮನ ಪಾದ ಕಮಲದಲ್ಲಿ ಕೂತಿದ್ದೇವೆ. ಇದನ್ನೊಂದ್ಸರಿ ನಾವೆಲ್ಲರೂ ಕೂಡ ಕಣ್ಣು ಮುಂದೆ ತಂದ್ಕೊಳ್ಳಿಕ್ಕೆ ಆಲೋಚನೆ ಮಾಡ್ಬೇಕು. ಕಣ್ಣು ಮುಚ್ಚಿ ಆಯ್ತು, ಮುಚ್ಚದೇ ಇದ್ರು ಆಯ್ತು. ಕಣ್ಣು ಮುಚ್ಚಿ ಅಂತ ಆ ಶವಾಸನದಲ್ಲಿ ಸಲಹೆ ಯಾಕೆ ಕೊಡ್ತಾರಂದ್ರೆ, ಕಣ್ಣು ತೆರೆದಿದ್ರೆ ಹೊರಗಿಂದ ವಿಷಯ ಕಾಣಿಸ್ತಿರ್ತದೆ. ನಮಗೆ ಕಿವಿ ಮೂಗು ಇದನ್ನೆಲ್ಲ ಬಂದ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಂದ್ ಮಾಡಿದ್ರೆ ಪ್ರಾಣನೇ ಹೋಗ್ತದೆ ಅಷ್ಟೇ. ಮುಚ್ಚಲಿಕ್ಕೆ ಬರೋದು ಏನಂದ್ರೆ ಕಣ್ಣು ಒಂದೇ. ಆದ್ರಿಂದ ಕಣ್ಣು ಒಂದನ್ನು ಮುಚ್ಚಿರಿ, ಅವಾಗ ಹೊರಗಿಂದ ಕಾಣಿಸೋದು ನಿಲ್ತದೆ. ಸ್ವಲ್ಪ ಮಟ್ಟಿಗಾದ್ರೂ ನಮ್ಗೆ ಏಕಾಂತ ಸಿಗ್ತದೆ. ನಾವೀಗ ಯಾರ ಜೊತೆ ಬದುಕ್ತಿದ್ದೀವಿ ಅಂದ್ರೆ ಜಗತ್ತಿನ ಜೊತೆ ಬದುಕ್ತಿದ್ದೇವೆ. ನಾವು ನಮ್ಮ ಜೊತೆ ಬದುಕುವುದನ್ನು ಆಲೋಚನೆ ಮಾಡಬೇಕು. ನಾವು ನಮ್ಮ ಬಗ್ಗೆ ಎಂದಾದ್ರೂ ಆಲೋಚನೆ ಮಾಡಿದ್ದೇವೆ? ನಾವೊಂದು ಏನು ಅಂತ ಆಲೋಚನೆ ಮಾಡಿದ್ದೇವೆ? ಯಾಕಂದ್ರೆ ಪ್ರತಿನಿತ್ಯ ನಮ್ಗೆ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಬಂಧುಗಳು, ಮಿತ್ರರು, ಆಪ್ತರು, ವ್ಯವಹಾರದವರು ಇವೇ ಕಣ್ಣಿಗೆ ಕಾಣಿಸ್ತಿರ್ತವೆ. ಅವ್ರ ಜೊತೆನೇ ಸಂಬಂಧದಲ್ಲೇ ನಾವು ಮುಳುಗಿರ್ತೇವೆ. ವಾಸ್ತವಿಕವಾಗಿ ನಾವು ನಮ್ಮ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿದ್ರೆ, ಹಾಗಾದ್ರೆ ನಾನು ಈ ದೇಹ ಅಲ್ಲ. ನಾನು ಚಿಕ್ಕವನಾಗಿದ್ದಾಗಲೂ ಈ ದೇಹ ನಾನಲ್ಲ, ದೊಡ್ಡವನಾದ್ರೂ ನಾನು ಈ ದೇಹ ಅಲ್ಲ, ನಾನು ವಯಸ್ಸಿಗೆ ಬಂದಮೇಲೂ ಈ ದೇಹ ಅಲ್ಲ. ನಾನು ಪರಮಾತ್ಮನ ಒಂದು ಪ್ರತಿಬಿಂಬ, ಭಗವಂತನ ಪಾದ ಕಮಲದಲ್ಲಿ ನಾನು ಕೂತಿದ್ದೇನೆ ಅಂತ ಆಲೋಚನೆ ಮಾಡಿದ್ರೆ, ಆವಾಗ ಅಂಥ ಧ್ಯಾನವನ್ನ ಅವನು ಮಾಡ್ತಾ ಹೋಗ್ಬೇಕು. ಯಾವುದೋ ಒಂದ್ಸರಿ ಮಾಡಿದ ಮಾತ್ರಕ್ಕೆ ಅದು ನಮ್ಮ ಬುದ್ಧಿಯಲ್ಲಿ ಸ್ಥಿರವಾಗಿರ್ತದಂತಿಲ್ಲ. ಬಹಳ ದೀರ್ಘಕಾಲ ಆ ಥರ ಧ್ಯಾನ ಮಾಡ್ತಾ ಹೋಗ್ಬೇಕು. ಆ ಥರ ಧ್ಯಾನ ಮಾಡ್ತಾ ಹೋದ್ರೆ ಆ ಧ್ಯಾನ ಒಂದು ಬಾರಿ ಪಕ್ವ ಆಗ್ತದೆ. ಪಕ್ವ ಆದಾಗ ಆ ಮನುಷ್ಯ ಸಾಧಕನಾದವನು ಭಗವಂತನ ಸಾನ್ನಿಧ್ಯವನ್ನು ತಲುಪ್ತಾನೆ. ಇದು ಶಾಸ್ತ್ರ ನಮ್ಗೆ ಕಲಿಸಿಕೊಟ್ಟಿರುವಂತಹ ಒಂದು ಆಲೋಚನೆ. ಇದನ್ನು ನೀವು ಶವಾಸನ ಮುಗಿದ್ಮೇಲೆ ಇಂಥದನ್ನು ಒಂದು ಬಾರಿ ಆಲೋಚನೆ ಮಾಡುವುದು. ನೀವೆಲ್ಲ ಮಲಗಿದ್ದೀರಿ, ನಿಮ್ಮ ದೇಹದಿಂದ ನೀವು ನಿಧಾನವಾಗಿ ಹೊರಗೆ ಬನ್ರಿ. ಹೊರಗೆ ಬಂದು ಆ ದೇಹವನ್ನು ದೂರ ನಿಂತು ನೋಡ್ರಿ. ಅದ್ರ ಸುತ್ತಲೂ ಮುತ್ತಲು, ಎಡ ಬಲ, ಹಿಂದೆ ಮುಂದೆ, ಮೇಲಿಂದ ಸಾಧ್ಯ ಆದ್ರೆ ಕೆಳಗಿಂದ ಎಲ್ಲಾ ಕಡೆಯಿಂದ ನೋಡ್ರಿ. ಈ ದೇಹ ನಾನಲ್ಲ ಅಂತನ್ನೋದನ್ನು ಮನವರಿಕೆ ಮಾಡ್ಕೊಳ್ರಿ. ನಾನು ಪರಮಾತ್ಮನ ಪಾದ ಕಮಲದಲ್ಲಿ, ಆ ಪರಮಾತ್ಮ ನಿಂತಿದ್ದಾನೆ ಅಥವಾ ಪರಮಾತ್ಮ ಕೂತಿದ್ದಾನೆ. ಪರಮಾತ್ಮ ನಿಂತೂ ಇರ್ತಾನೆ, ಕೂತೂ ಇರ್ತಾನೆ, ಮಲಗೂ ಇರ್ತಾನೆ, ಎಲ್ಲಾ ತರ ಇದ್ದಾನೆ ಪರಮಾತ್ಮ. ಅವನ ಪಾದ ಕಮಲದಲ್ಲಿ ನಾವು ಕೂತಿದ್ದೇವೆ ಅಂತ ಧ್ಯಾನ ಮಾಡ್ರಿ. ಇಂಥದ್ದೊಂದು ಸ್ವಯಂ ಬೋಧನೆ, ಆಟೋ ಸಜೆಷನ್ ನಮಗೆ ನಾವು ಕೊಟ್ಕೊಂಡ್ರೆ, ಈ ದೇಹ ನಾನಲ್ಲ, ಈ ದೇಹ ನಾನಲ್ಲ ಅಂದ್ಮೇಲೆ ಈ ನಿಮ್ಮ ದೇಹನೂ ನೀವಲ್ಲ, ಅವ್ರ ದೇಹನೂ ಅವರಲ್ಲ, ನಮ್ಮ ಮನೆ ಮಠ, ನಮ್ಮ ಬಂಧುಗಳು, ಮಿತ್ರರು, ಆ ಯಾವ ದೇಹವೂ ಅವರಲ್ಲ ಅನ್ನೋದು ಗೊತ್ತಾಗ್ತದೆ. ಆದ್ರೆ ನಮ್ಗೆ ಸಮಸ್ಯೆ ಏನು ಅಂದ್ರೆ, ಈ ವ್ಯಕ್ತಿ, ನಮ್ಮ ಬಂಧುಗಳು, ಮಿತ್ರರು, ಆಪ್ತರಾದವರು, ಅವ್ರು ಬೇರೆ, ಅವ್ರ ದೇಹ ಬೇರೆ, ಎಲ್ಲ ಸರಿ. ಆದ್ರೆ ಈಗ ಅವ್ರು ಸತ್ತೋಗ್ಬಿಟ್ರೆ ಮತ್ತೆ ನಮ್ಗೆ ಅವ್ರು ಇದೇ ರೂಪದಿಂದ ಕಣ್ಣಿಗೆ ಕಾಣ್ತಾರ? ಇನ್ನೊಂದು ದೇಹ ಅವ್ರಿಗೆ ಬರ್ತದೆ ಅಂತ ನೀವೆಲ್ಲ ಮಾತಾಡ್ತೀರಿ. ಇನ್ನೊಂದು ದೇಹ ಯಾವಾಗ ಬರ್ತದೆ? ಮತ್ತೆ ಅವ್ರು ನಮ್ಗೇನು ಭೇಟಿ ಆಗ್ತಾರ? ಅದಾಗ್ಬೇಕಲ್ಲ. ಈಗ ನಾವು ನಮ್ಮ ಹೆಂಡತಿ, ಗಂಡ, ಮಕ್ಕಳು, ತಂದೆ, ತಾಯಿ, ಬಂಧುಗಳು, ಮಿತ್ರರು ಅಂತ ಯಾವ ಶರೀರದಲ್ಲಿ ಯಾವ ವ್ಯಕ್ತಿಗಳು ನೋಡ್ತಿದ್ದೇವಲ್ಲ, ಅವರೆಲ್ಲ ಅನಾದಿ ನಿತ್ಯ ಎಲ್ಲ ಒಪ್ಪೋಣ, ಶಾಸ್ತ್ರ ಆ ಕಡೆ ಇರ್ಲಿ. ಅವ್ರು ಸತ್ಕೊಳ್ಳಿ ಇನ್ನೊಂದು ಶರೀರ ತಾಳೆ ನಮ್ಮ ಎದುರಿಗೆ ಬಂದ್ರೆ ನಮ್ಗೊಂದು ಸಮಾಧಾನ. ಅವ್ರೇನು ಬರೋದಿಲ್ಲಲ್ಲ. ಬರ್ತಾರ ಅಂತಂದ್ರೆ ಅವ್ರು ಹಾಗೇ ಬರ್ಬೇಕಾಗಿಲ್ಲ. ಅದನ್ನ ಈಗ ಒಬ್ಬ ಹುಡುಗ ಮತ್ತೆ ಬಾಲ್ಯವನ್ನು ಪಡ್ಕೋಬೇಕೇನು? ಯುವಕ ಮತ್ತೆ ಬಾಲ್ಯವನ್ನು ಪಡ್ಕೋಬೇಕೇನು? ಒಬ್ಬ ವೃದ್ಧ, ಪ್ರೌಢ ವಯಸ್ಕ, ಅವನು ತನ್ನ ಬಾಲ್ಯವನ್ನು ಯಾಕೆ ಪಡ್ಕೋಬೇಕು? ಪಡ್ಕೊಳ್ಳೋದ್ರಿಂದ ಏನ್ ಲಾಭ ಇದೆ? ನಮ್ಮ ತಂದೆ ತಾಯಿ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಬಂಧುಗಳು, ಮಿತ್ರರು ಅದೇ ದೇಹವನ್ನು ಪಡ್ಕೊಂಡು ಮತ್ತೆ ಯಾಕೆ ಬರ್ಬೇಕು ನಮ್ಮ ಬಳಿಗೆ? ಬರುವುದರಿಂದ ಏನ್ ಲಾಭ ಇದೆ? ಈ ಶರೀರ ಜೀರ್ಣ ಆಗಿ ಹೋಗಿದೆ. ಎಷ್ಟು ದಿವಸ ಇರೋದು ಈ ಶರೀರ? ಮತ್ತೊಂದು ಶರೀರವನ್ನು ತಾಳ್ಬೇಕು. ತಾಳ್ದಾಗಲೇ ಅವ್ರಿಗೂ ಆರಾಮ, ನಮಗೂ ಆರಾಮ. ಹಾಗಾದ್ರೆ ನಾವೀಗ ದುಃಖ ಪಡ್ತಿರುವುದೇನಿದೆ, ಇದೆಲ್ಲ ಅಭಿಮಾನದಿಂದ ಆಗ್ತದೆ. ಈ ಯಾವುದು ಶಾಶ್ವತ ಅಲ್ಲ. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ಅನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ.
ಈಗ ನಮಗೆ ತಂಪಾಗ್ತದೆ, ಶೀತ ಥಂಡಿ ಆಗ್ತದೆ, ಹಾಗೆ ಬಿಸಿ ಆಗ್ತದೆ. ಯಾವುದನ್ನಾದ್ರೂ ಬೆಂಕಿಯನ್ನು ಮುಟ್ಟಿದ್ರೆ ಬಿಸಿ ಆಗ್ತದೆ, ಕೊರೆಯುವ ನೀರನ್ನು ಮುಟ್ಟಿದ್ರೆ ಥಂಡಿ ಆಗ್ತದೆ. ಇದು ಹಾಕೋದು ಎಲ್ರಿಗೂ ಅನುಭವ ಸಿದ್ಧ. ಆದ್ರೆ ಚಿಕ್ಕ ಮಕ್ಕಳಿಗೆ ಇದಾಗಲಿಕ್ಕೂ ದೊಡ್ಡವರಿಗಾಗಲಿಕ್ಕೂ ವ್ಯತ್ಯಾಸ ಇದೆ. ಚಿಕ್ಕ ಮಕ್ಕಳಿಗೆ ಆ ತೀರಾ ಸ್ವಲ್ಪ ಸ್ವಲ್ಪ ಬಿಸಿಯನ್ನು ಸಹಿಸಿಕೊಳ್ಳಿಕ್ಕೆ ಬರೋದಿಲ್ಲ, ಚಡ್ಪಡಿಸಿ ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಇರೋದಿಲ್ಲ. ಸ್ವಲ್ಪ ದೊಡ್ಡವರಾದ ಕೂಡಲೇ ಅವ್ರಿಗೆ ಅದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಭ್ಯಾಸ ಆಗ್ತದೆ. ಒಲೆಯ ಮೇಲಿರುವಂತಹ ಪಾತ್ರೆಯನ್ನ ಕೆಲವು ಬಾರಿ ಇಕ್ಕಳು ಇಲ್ಲದೇ ಇದ್ರೂ ಕೂಡ ಕೈಯಿಂದ ಕೆಳಗೆ ಇಳಿಸ್ಲಿಕ್ಕೆ ಅವರು ಸಮರ್ಥರಾಗ್ತಾರೆ. ಹಾಗಂದ್ರೆ ಅರ್ಥ ಏನು? ಇದು ರೂಢಿ ಆಗೋದು. ಮಕ್ಕಳಿಗೆ ಅಭ್ಯಾಸವೇ ಇರೋದಿಲ್ಲ, ಆದ್ರಿಂದ ಅವರು ಅದ್ರ ಬಗ್ಗೆ ಭಯ ಪಡ್ತಾರೆ. ತಂಪಿನ ಬಗ್ಗೆನೂ ಅವ್ರು ಭಯ ಪಡ್ತಾರೆ. ಸಣ್ಣ ಮಕ್ಕಳಿಗೆ ತಣ್ಣೀರು ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ದೊಡ್ಡವರು ಪ್ರಸಂಗ ಬಂದ್ರೆ ಯಾವ್ದಾದ್ರು ಒಂದು ಪ್ರಸಂಗದಲ್ಲಿ ಮಾಡ್ತಾರೆ. ಹಾಗಾದ್ರೆ ಈ ಶೀತ ಉಷ್ಣ ಇದೆಲ್ಲ ಆಗ್ತದಲ್ಲ, ಇದೆಲ್ಲ ನಮ್ಮ ಅಭಿಮಾನದಿಂದ ಆಗ್ತದೆ. ನಾವು ಅದ್ರ ಬಗ್ಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೇವೆ. ನಮ್ಮ ಶರೀರ, ಈ ಶರೀರಕ್ಕೆ ಏನು ಹೆಚ್ಚು ಕಡಿಮೆ ಆಗಬಾರ್ದು, ಬಿಸಿಯೂ ಬಹಳ ಆಗಬಾರ್ದು, ಥಂಡಿಯೂ ಬಹಳ ಆಗಬಾರ್ದು ಅಂತ ಇದ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದೇವೆ. ಈ ಅಭಿಮಾನದಿಂದ ಆಗ್ತದೆ. ಮತ್ತೆ ಅನಿತ್ಯಾಹ, ಈ ಎಷ್ಟು ದಿವಸ ಆಗ್ತದೆ, ಎಷ್ಟು ಹೊತ್ತಾಗ್ತದೆ? ಒಲೆಯ ಮೇಲಿರುವ ಒಂದು ಪಾತ್ರೆ ಅದು ಬಿಸಿಯಾಗಿರ್ತದಲ್ಲ, ಮುಟ್ಟಿದ ಕೂಡ ನಮಗೂ ಬಿಸಿ ಆಗ್ತದೆ. ಎಷ್ಟು ಹೊತ್ತು? ಅದೇನು 24 ಗಂಟೆ ಹಾಗೆ ಬಿಸಿ ಆಗಿರ್ತದೆ, ಅದ್ರಲ್ಲಿ ಬಿಸಿ ಕಡಿಮೆ ಆಗ್ತಾ ಹೋಗ್ತದಲ್ಲ. ಇದು ಪ್ರಕೃತಿ ನಿಯಮ. ಇದು ನೀರು ತಂಪಾಗಿರ್ತದೆ, ಫ್ರಿಜ್ನಿಂದ ಹೊರಗೆ ತೆಗೆದು ತಂಪಾಗಿ ಇನ್ನೂ ಇತ್ತು. ಎಷ್ಟೊತ್ತು ತಂಪಾಗಿರ್ತದದು? ಹಿಮಾಲಯದಲ್ಲಾದ್ರೆ 24 ಗಂಟೆಯೂ 7 ದಿವಸವೂ ತಂಪಾಗಿರ್ತಿತ್ತು. ನಾವು ಹೊರಗಡೆ ತೆಗೆದಿಟ್ರೆ ಈ ನೀರು ನಿಧಾನವಾಗಿ ತನ್ನ ತಂಪನ್ನು ಕಳ್ಕೋತದಲ್ಲ. ಹಾಗಾದ್ರೆ ಜಗತ್ತಿನಲ್ಲಿ ಎಲ್ಲಾ ಏರುಪೇರು, ಒಂದ್ ಕಡೆ ತೀರಾ ಬಿಸಿ, ಒಂದ್ ಕಡೆ ತೀರಾ ತಂಪು, ಇದೆಲ್ಲ ಕೇವಲ ತಾತ್ಕಾಲಿಕ. ಇದ್ಯಾವುದೂ ಹೀಗಿರೋದಿಲ್ಲ. ಹಾಗಾದ್ರೆ ಸುಖ ದುಃಖನೂ ಹೀಗಿರೋದಿಲ್ಲ. ಎಷ್ಟು ದಿವಸ ಹೀಗಿರ್ಲಿಕ್ಕೆ ಸಾಧ್ಯ? ಸಾವಾಗಲಿ ಮತ್ಯಾವುದೇ ತರದ ತೀವ್ರವಾದಂತಹ ಸಂಕಟ ಆಗಲಿ ಎಷ್ಟು ದಿವಸ ಮನುಷ್ಯನಿಗೆ ಇರ್ಲಿಕ್ಕೆ ಸಾಧ್ಯ? ಅದಕ್ಕೆ ಅದನ್ನ ಅನಿತ್ಯಾಹ ಅಂತ ಬಹಳ ಕಾಲ ಇರುವಂತಹದಲ್ಲ ಇದು. ತಾನು ತಿತಿಕ್ಷಸ್ವ ಭಾರತ, ಅದನ್ನ ತಡ್ಕೊಳ್ಳುವಂತ ಪ್ರಯತ್ನ ಮಾಡು. ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಸುಖ ದುಃಖ ಇದನ್ನೆಲ್ಲ ಒಂದೇ ಅಂತ ಪರಿಗಣನೆ ಮಾಡು. ಸುಖ ದುಃಖವನ್ನು ಒಂದೇ ಅಂತ ಪರಿಗಣನೆ ಮಾಡೋದು ಹೇಗೆ? ಅದು ಮುಂದಿನ ಭಾಗದಲ್ಲಿ ನೋಡೋಣ. ಸುಖ ಎಲ್ಲರಿಗೂ ಬೇಕು ಅಂತ ಅನಿಸ್ತಿರ್ತದೆ, ದುಃಖ ಬೇಡ ಅಂತ ಅನಿಸ್ತಿರ್ತದೆ. ಅಂಥದ್ದು ಎರಡನ್ನೂ ಒಂದೇ ಅಂತ ಪರಿಗಣನೆ ಮಾಡೋದು ಹೇಗೆ? ಅದು ಬಹಳ ಆಶ್ಚರ್ಯಕರವಾಗಿ ಕಾಣ್ತದೆ ಮತ್ತು ಅಸಾಧ್ಯವಾಗಿ ಕಾಣ್ತದೆ ನಮ್ಗೆ. ಅಂತ ಆದ್ರೂ ಅದನ್ನ ಕಾಣಬೇಕಾಗೆ, ಕಂಡವನಿಗೆ ಆ ಥರದ ನೆಮ್ಮದಿ, ಅವನೇ ಭಗವಂತನ ಸಾನ್ನಿಧ್ಯಕ್ಕೆ ತಲುಪಬಲ್ಲ. ಸುಖ ದುಃಖ ಇದನ್ನೆಲ್ಲ ಸಮಾನವಾಗಿ ಕಾಣುವುದನ್ನೇ ಅಭ್ಯಾಸ ಮಾಡಬೇಕು. ತಂಪು ಶೀತ ಇದನ್ನು ಕೂಡ ಸಮಾನವಾಗಿ ಕಾಣುವುದನ್ನೇ ಆ ಮನುಷ್ಯ ಅಭ್ಯಾಸ ಮಾಡಬೇಕು. ಶೀತ ಮತ್ತು ಉಷ್ಣ ಅಂತ ಅನ್ನೋದು ಏನಿದೆಯಲ್ಲ, ಜಗತ್ತಿನ ಎಲ್ಲಾ ಏರುಪೇರುಗಳಿಗೆ ಅದೊಂದು ಪ್ರತಿನಿಧಿ, ಸಂಕೇತ ಮಾತ್ರ. ಜಗತ್ತಿನ ಎಲ್ಲಾ ಏರುಪೇರುಗಳನ್ನು ಅವನು ಸಹಿಸ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಈಗ ನಮಗೆ ಸಾವು ಅದ್ರ ಬಗ್ಗೆ ನಾವು ಇಷ್ಟು ಆಲೋಚನೆ ಮಾಡ್ತಿದ್ದೀವಲ್ಲ, ಮತ್ತೆ ಶೀತ ಉಷ್ಣ ಇದ್ರ ಬಗ್ಗೆನೂ ಆಲೋಚನೆ ಮಾಡಿದ್ವಲ್ಲ. ನಾನು ಹೇಳಿದೆ, ಚಿಕ್ಕ ಮಕ್ಕಳಿಗೆ ಬಿಸಿಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ದೊಡ್ಡವರಾದವ್ರಿಗೆ ಅಭ್ಯಾಸ ಆಗಿರ್ತದೆ, ಅವ್ರು ಮುಟ್ತಾರೆ, ಕೆಳಗಿಡ್ತಾರೆ. ಸಾವಿನ ಬಗ್ಗೆ ನಾವಿಷ್ಟು ಆಲೋಚನೆ ಮಾಡ್ತಿದ್ದೀವಲ್ಲ, ಸತ್ತವ್ರ ಬಗ್ಗೆ ನಾವು ಎಷ್ಟು ದುಃಖ ಪಡ್ತೀವಿ, ಸ್ವಲ್ಪ ಆಲೋಚನೆ ಮಾಡ್ಬೇಕು. ನಮಗೂ ಅಭ್ಯಾಸ ಆಗ್ತದೆ. ಈಗ ತೀರಾ ಎಳೆಯ ವಯಸ್ಸಿನ ಒಬ್ಬ ವ್ಯಕ್ತಿ ಸತ್ರೆ, ನಮ್ಮ ಈ ಜಗತ್ತಿನಲ್ಲಿ ನಾವು ಅನೇಕ ಜನ, ನಾವು ಇಲ್ಲಿ ಕೂತವರೆಲ್ಲರೂ ಸಾವುಗಳನ್ನೆಲ್ಲರೂ ನೋಡಿದ್ದೇವೆ. ಆದ್ರೆ ಆ ಸಾವುಗಳಿಗಾಗಿ ನಾವು ಇವತ್ತು ಎಷ್ಟು ಕೊರಗ್ತಿದ್ದೇವೆ. ಮೊದಲನೇ ದಿವಸ ನಾವು ಎಷ್ಟು ದುಃಖ ಪಟ್ಟಿದ್ವಿ, ಸತ್ತಾಗ ಎಷ್ಟು ದುಃಖ ಪಟ್ಟಿದ್ವಿ. ಇನ್ನೊಂದು ಗಂಟೆ, ಒಂದು ದಿವಸ, ಒಂದು ತಿಂಗಳು, ಒಂದು ವರ್ಷ ಆದಂತೆ ಆ ದುಃಖದ ತೀವ್ರತೆ ಕಡಿಮೆ ಆಗ್ತಾ ಬರ್ತದಲ್ಲ. ಹಾಗಾದ್ರೆ ಜಗತ್ತಿನೊಳಗಿದ್ದು ಇರೋದೇ ಹೀಗೆ, ಇದೇನು ಪೂರ್ಣವಾಗಿ ಬಗೆಹರಿಯುವಂಥದ್ದಲ್ಲ ಅಂತ ನಮ್ಗೆ ಅಡ್ಜಸ್ಟ್ ಆಗ್ತದೆ. ದೊಡ್ಡವರಿಗೆ ಬಿಸಿ ತಂಪು ಇದೆಲ್ಲ ಹೇಗೆ ಹೊಂದಾಣಿಕೆ ಆಗಿರ್ತದ, ಆ ಥರ ನಮಗಿದು ಹೊಂದಾಣಿಕೆ ಆಗ್ತದೆ. ಇದು ಬಹಳ ಆಶ್ಚರ್ಯಕರ ಸಂಗತಿ, ಮನುಷ್ಯನದು ಸ್ವಭಾವ. ಯಾರೊಬ್ರು ಮನೆಯಲ್ಲಿ ಯಾರು ಸತ್ತಿರ್ತಾರೆ, ಆ ಸತ್ತವ್ರ ಬಂಧುಗಳು ಅವ್ರನ್ನೆಲ್ಲ ಮಾತಾಡ್ಸ್ಲಿಕ್ಕೆ ಬರ್ತಾರೆ. ನೀವು ಸೂಕ್ಷ್ಮವಾಗಿ ನೋಡ್ತಿರ್ರಿ, ಎಲ್ಲಾ ಕಡೆನೂ ಒಂದು ತತ್ವಜ್ಞಾನ ಇದೆ. ಮನುಷ್ಯನ ಸ್ವಭಾವದ್ದು ವ್ಯಕ್ತ ಆಗ್ತಿರ್ತದೆ ಎಲ್ಲ ಕಡೆ. ಒಂದು 10 ನಿಮಿಷ ಪಾಪ ಸಾಯಬಾರ್ದಿತ್ತು, ಏನಾಗಿತ್ತು, ಎಲ್ಲಿ ಯಾವ ದವಾಖಾನೆಗೆ ಹೋಗಿದ್ರು, ಏನು ರೋಗ ಆಗಿತ್ತು ಅಂತೆಲ್ಲ ಮಾತಾಡ್ತೀವಿ. ಸಮಾಧಾನ ಮಾಡ್ಕೊಳ್ರಿ, ಜಗತ್ತಿನೊಳಗಿರೋದು ಅಂತೆಲ್ಲ. ಹಾಗೆ ಒಂದು 10 ನಿಮಿಷ ಆದ ಕೂಡಲೇ ಮತ್ತೇನೋ ವ್ಯವಹಾರದ ಬಗ್ಗೆ, ಮತ್ತೊಂದು ಏನೋ ಬಗ್ಗೆ ಮಾತು ಸಹಜವಾಗಿ ಹೋಗಿಬಿಡ್ತದೆ.
ಇದ್ಯಾರೋ ಹೆಂಗಸರು ಸೇರಿರ್ತಾರೆ, ಗಂಡಸರು ಸೇರಿರ್ತಾರೆ, ಸಾವಿನ ಬಗ್ಗೆ ಎಲ್ಲ ಮಾತಾಡ್ತಾರೆ, ಪರಸ್ಪರ ದುಃಖ ಪರಿಹಾರ ಮಾಡ್ಕೋತಾರೆ. ನಿಮ್ ಸೊಸೆ ಆ ಕಾರ್ಯಕ್ರಮ ಯಾವಾಗ, ಮಗಳ ಕಾರ್ಯಕ್ರಮ ಯಾವಾಗ, ಇದಕ್ಕೆ ನಿಮ್ಗೆ ಮಾತು ಅಲ್ಲೇ ಹೋಗ್ತದೆ. ಈ 2 ನಿಮಿಷದಿಂದ ಇವ್ರು ಕೊರಗ್ತಿರ್ತಾರೆ, ಮತ್ 3ನೇ ನಿಮಿಷ 4ನೇ ನಿಮಿಷಕ್ಕೆ ಮತ್ತೊಂದೇನೋ ಮಾತಾಡ್ಲಿಕ್ಕೆ ಶುರು ಮಾಡಿರ್ತಾರೆ. ಕೊರಗಬೇಕು, ದುಃಖ ಪಡಬೇಕು ಅಂತ ಅನ್ನುವುದು ಕೂಡ ಮನುಷ್ಯರಿಗೆ ಒಂದು ಅಭ್ಯಾಸ ಆಗಿರ್ತದೆ, ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಇದನ್ನು ಗಮನಿಸ್ತೇವೆ, ಈ ಎಲ್ಲಾರ ಮನೆಯಲ್ಲೂ ಹಿಂಗೆ ನಡೆದಿರ್ತದೆ. ಹಾಗಾದ್ರೆ ಮನುಷ್ಯ ಸಾವಿಗಾಗಿ ಕೊರಗುವುದು ಎಷ್ಟು ಹೊತ್ತು, ಅದಕ್ಕೆ ಅಡ್ಜಸ್ಟ್ ಆಗ್ತಾನೆ. ಸಮಯ ಕಾಲ ಅನ್ನೋದೇನಿದೆ ದೊಡ್ಡ ವೈದ್ಯ, ಅದು ಉಳಿದೆಲ್ಲ ವೈದ್ಯರಿಗಿಂತ ದೊಡ್ಡ ಮನೋವೈದ್ಯ, ದೊಡ್ಡ ದೇಹ ವೈದ್ಯ, ಅದೆಲ್ಲನೂ ಕಲಿಸ್ತದೆ ಮನುಷ್ಯನಿಗೆ, ಅವನಿಗೆ ಸಮಾಧಾನ ಕೊಡ್ತದೆ. ಹಾಗಿರುವಾಗ ಇದೆಲ್ಲ ಬಿಸಿ ಮತ್ತು ತಂಪು ಬಹಳ ಕಾಲ ಹೇಗಿರೋದಿಲ್ವೋ ಹಾಗೆ ಸುಖ ದುಃಖ ಹೇಗಿರೋದಿಲ್ಲ, ಅದು ಚಕ್ರದಂತೆ ಮುಂದುವರಿತಿರ್ತದೆ. ಮನುಷ್ಯ ಅಲ್ಲಿಗೆ ಅದನ್ನು ಸಹಿಸುವುದನ್ನು ಕಲ್ತ್ಕೊಳ್ಬೇಕು. ಅಂಥವನೇ ಭಗವಂತನ ಸಾನ್ನಿಧ್ಯವನ್ನು ತಲುಪ್ತಾನೆ ಅಂತದರ ಅರ್ಥ. ಅಲ್ಲಿಗೆ 2ನೇ ಅಧ್ಯಾಯದ 15ನೇ ಶ್ಲೋಕ ಮುಕ್ತಾಯ ಕಂಡಿದೆ.